ಸಂಘರ್ಷ ಯಾವ ಹಂತಕ್ಕೆ ಬಂದಿದೆ ನೋಡಿ. ಇವತ್ತು ಬೆಳಿಗ್ಗೆ ನಡೆದಿದ್ದು ಬ್ರೇಕ್ಫಾಸ್ಟ್ 2.0. ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು ಸಿಎಂ ಡಿಸಿಎಂ. 1 ಗಂಟೆ 20 ನಿಮಿಷಗಳ ಕಾಲ ಬ್ರೇಕ್ಫಾಸ್ಟ್ ಮೀಟ್ ನಡೆಯಿತು. ಮೊನ್ನೆ ಶನಿವಾರ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಬಂದಿದ್ರು. ಸುಮಾರು 40 ನಿಮಿಷ ಚರ್ಚೆ ನಡೆಸಿದ್ರು ಬ್ರೇಕ್ಫಾಸ್ಟ್ ಮಾಡ್ತಾ. ಅದಾದ ನಂತರವೂ ಸ್ವಲ್ಪ ಹೊತ್ತು ಚರ್ಚೆ ನಡೀತು. ಆ ನಂತರ ಸುದ್ದಿಗೋಷ್ಠಿ ನಡೀತು. ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ನಮ್ಮ ಮಧ್ಯೆ ಎಲ್ಲವೂ ಸರಿ ಇದೆ, ಯಾವುದೇ ಬಿಕ್ಕಟ್ಟಿಲ್ಲ, ಒಗ್ಗಟ್ಟು ಮಾತ್ರ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಅಲ್ಲಿ ತನಕ ಇದ್ದ ಪರಿಸ್ಥಿತಿ ಮೊನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಕಂಪ್ಲೀಟ್ ಚಿತ್ರಣ ಬದಲಾಗಿತ್ತು. ಈಗ ಮತ್ತೊಂದು ಹಂತಕ್ಕೆ ಈ ಒಗ್ಗಟ್ಟನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನ ಇವತ್ತು ಬೆಳಿಗ್ಗೆ ನಡೆದಿತ್ತು. ಬ್ರೇಕ್ಫಾಸ್ಟ್ ಸಭೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬೆಳಿಗ್ಗೆ 9 ಗಂಟೆ 40 ನಿಮಿಷಕ್ಕೆ ಬಂದ್ರು. ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರು ಬಂದಂತ ದೃಶ್ಯ. ಡಿಕೆ ಸುರೇಶ್ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಆತ್ಮೀಯವಾಗಿ ತಮ್ಮ ಮನೆಗೆ ಬರಮಾಡಿಕೊಂಡ್ರು ಡಿಕೆ ಶಿವಕುಮಾರ್. 9 ಗಂಟೆ 45 ನಿಮಿಷದಿಂದ 9 ಗಂಟೆ 55 ನಿಮಿಷ, ಸುಮಾರು 10 ನಿಮಿಷ ಇಲ್ಲಿ ಚರ್ಚೆ ನಡೀತು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ಮನೆ ಒಳಗಡೆ ಬರ್ತಾ ಇದ್ದಂತೆ ಕೂತು ನಾಯಕರಿಬ್ರು ಚರ್ಚೆ ಮಾಡಿದ್ರು. ಅದಾದ ನಂತರ 10 ಗಂಟೆಗೆ ಡೈನಿಂಗ್ ಟೇಬಲ್ ಬರ್ತಾರೆ. 10 ಗಂಟೆಯಿಂದ 10:30 ತನಕ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸಿಎಂ ಸಿದ್ದರಾಮಯ್ಯನವರಿಗೋಸ್ಕರ ಇಡ್ಲಿ, ನಾಟಿ ಕೋಳಿ ಸಾರು ಮಾಡಿಸಿದ್ರು ಡಿಕೆ ಶಿವಕುಮಾರ್. ಈ ಮೆನ್ಯೂ ನೆನ್ನೆನೆ ಗೊತ್ತಾಗಿತ್ತು. ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಬರ್ತಾರೆ ಅಂದಾಗ್ಲೇ ಮೆನ್ಯೂ ಏನು ಅನ್ನೋದು ಕೂಡ ಆ ಸುದ್ದಿ ಹೊರಗಡೆ ಬಂದಿತ್ತು. ಅದೇ ಮೆನ್ಯೂ ಇವತ್ತು. ಇಡ್ಲಿ ಮತ್ತು ನಾಟಿ ಕೋಳಿ ಸಾರು. ಒಂದಷ್ಟು ಹೊತ್ತು ಮಾತಾಡಿದ್ರು. 11 ಗಂಟೆ 20 ನಿಮಿಷಕ್ಕೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಮನೆಯಿಂದ ಹೊರಗಡೆ ಬಂದ್ರು. ಒಂದು ಜಂಟಿ ಸುದ್ದಿಗೋಷ್ಠಿ ನಡೆಯಿತು. 11 ಗಂಟೆ 45 ನಿಮಿಷಕ್ಕೆ ಡಿಕೆಶಿ ಮನೆಯಿಂದ ತೆರಳಿದ್ರು ಸಿದ್ದರಾಮಯ್ಯನವರು. ಸುಮಾರು 9:40ಕ್ಕೆ ಬಂದಿದ್ದು 11:45 ತನಕ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಸಿದ್ದರಾಮಯ್ಯನವರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ತಮ್ಮ ಮನೆಗೆ ಬಂದಂತಹ ಸಿದ್ದರಾಮಯ್ಯನವರನ್ನ ಮನೆ ಒಳಗಡೆ ಕರ್ಕೊಂಡು ಬಂದು ಒಂದಷ್ಟು ಹೊತ್ತು ಮಾತಾಡಿದ್ರು, ಮನೆ ತೋರಿಸ್ತಿದ್ರು. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಒಂದೊಂದು ಫೋಟೋನು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ತೆಗೆದಂತ ಫೋಟೋ, ಏನು ಎತ್ತ ಅಂತ. ಡಿಕೆ ಶಿವಕುಮಾರ್ ಅವರ ಇಡೀ ಮನೆ ಓಡಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಒಂದಷ್ಟು ಹೊತ್ತು ಚರ್ಚೆ ನಡೆಸಿದ್ರು ಕೂತು. ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕೂಡ 10 ನಿಮಿಷ ಮಾತಾಡಿದ್ರು. ಅದಾದ ಮೇಲೆ ಬ್ರೇಕ್ಫಾಸ್ಟಿಗೆ ಕೂತ್ರು. ಅಲ್ಲೂ ಅರ್ಧ ಗಂಟೆ ತಿಂಡಿ ತಿಂತ ಲೋಕಾಭಿರಾಮವಾಗಿ ಮಾತಾಡಿದ್ದಾರೆ. ಸ್ಪೆಷಲ್ ಆಗಿ ರಾಜಕೀಯದ ಬಗ್ಗೆ ಇಂಥ ಚರ್ಚೆ ಅಂತ ಹೇಳೋಕ್ಕಾಗಲ್ಲ. ಈ ಬ್ರೇಕ್ಫಾಸ್ಟ್ ನ ಉದ್ದೇಶ ಏನು? ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮ ಮಧ್ಯೆ ಎಲ್ಲ ಸರಿ ಇದೆ ಅಂತ ತೋರಿಸೋ ಉದ್ದೇಶ. ಆ ಉದ್ದೇಶ ಅಂತೂ ಈಡೇರಿದೆ. ಆ ಉದ್ದೇಶ ಮೊನ್ನೆನೇ ಈಡೇರಿದೆ. ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ಗೆ ಅಂತ ಬಂದು ಚರ್ಚೆ ನಡೆಸಿ ಹೊರಗಡೆ ಬಂದು ಸುದ್ದಿಗೋಷ್ಠಿ ಏನ್ ಮಾಡಿದ್ರು, ಅಲ್ಲೇ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಎಲ್ಲವೂ ತಾತ್ಕಾಲಿಕ ಅಂದ್ರೂ ಕೂಡ ತಾತ್ಕಾಲಿಕವಾಗಿಯೇ ಈ ಪರಿಸ್ಥಿತಿಯನ್ನ ಹೈಕಮಾಂಡ್ ಕಂಟ್ರೋಲಿಗೆ ತೆಗೆದುಕೊಂಡಂತಾಗಿದೆ. ಹೈಕಮಾಂಡ್ ಸೂಚನೆ ಸಿಎಂ ಡಿಸಿಎಂ ಇಬ್ರು ಯಥಾವತ್ತಾಗಿ ಪಾಲಿಸಿದ್ದಾರೆ. ಅದರಲ್ಲಿ ಯಾವುದೇ ರಾಜಕೀಯ ಮೇಲಾಟ ಇಲ್ಲ. ಈಗ ಸದ್ಯಕ್ಕಂತೂ ಹೈಕಮಾಂಡ್ ಸೂಚನೆ ಕೊಡ್ತು, ಇಲ್ಲಿ ಸಮಸ್ಯೆ ಉದ್ಭವ ಮಾಡಿದ್ದೆ ನೀವು, ಇದನ್ನ ಈಗ ಬಗೆಹರಿಸ್ಕೊಳ್ಳಿ, ಅಧಿವೇಶನ ಇದೆ, ಈಗ ಅಧಿವೇಶನದಲ್ಲಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ. ಅಧಿವೇಶನದ ದೃಷ್ಟಿಯಿಂದ ಸದ್ಯಕ್ಕಂತೂ ಸಮಸ್ಯೆ ಬಗೆಹರಿದಿದೆ. ಮೇಲ್ನೋಟಕ್ಕೆ ಎಲ್ಲವೂ ಶಾಂತವಾಗಿದೆ. ಎಲ್ಲರಿಗೂ ಗೊತ್ತಿರೋ ವಿಷಯ, ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. 19ರ ತನಕ ಬೆಳಗಾವಿ ಅಧಿವೇಶನ, 19ರ ತನಕ ಸಂಸತ್ತಿನ ಅಧಿವೇಶನ ಮುಗಿದ ನಂತರ ಕತೆ ಏನು ಅನ್ನೋದು ಇಂಟ್ರೆಸ್ಟಿಂಗ್. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಂತ ದೃಶ್ಯ. ಮನೆಗೆ ಬರ್ತಾ ಇದ್ದಂತೆ ಅವರಿಗೆ ಸ್ವಾಗತವನ್ನ ಕೋರಿದ್ರು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್. ಅದಾದ ಮೇಲೆ ಒಂದು 10 ನಿಮಿಷ ಸಿಎಂ ಜೊತೆ ಚರ್ಚೆ ನಡೆಸಿದ್ರು ತಮ್ಮ ಮನೆಯ ಲಿವಿಂಗ್ ರೂಮ್ ಅಲ್ಲಿ ಕೂತು ಡಿಕೆ ಶಿವಕುಮಾರ್. ಆಮೇಲೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಯ್ತು. ಅದಾದ ನಂತರ ಸ್ವಲ್ಪ ಹೊತ್ತು ಮಾತಾಡಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.